ನಮ್ಮ ಇಡೀ ಜಗತ್ತು ಎಷ್ಟು ಸಾಲದಲ್ಲಿದೆ ಅಂತ ಯೋಚಿಸಿದ್ದೀರಾ? ಪ್ರತಿಯೊಂದು ದೇಶವೂ ಸಾಲಗಾರನೇ. ಹಾಗಿದ್ರೆ ಸಾಲ ಕೊಟ್ಟೋರ್ಯಾರು? ಬನ್ನಿ ಈ ಬೃಹತ್ ಜಾಗತಿಕ ಸಾಲ ಅನ್ನೋ ಯಂತ್ರದ ಹಿಂದಿರೋ ಕಥೆಯನ್ನ ಇವತ್ತು ಬಿಡಿಸಿ ನೋಡೋಣ. ಮೊದಲಿಗೆ ಆ ಸಂಖ್ಯೆಯನ್ನ ನೋಡೋಣ. ಜಗತ್ತಿನ ಒಟ್ಟು ಸಾಲ ಸರಿಸುಮಾರು $300 ಟ್ರಿಲಿಯನ್. ಅಬ್ಬಬ್ಬಾ, ಇದು ಎಂಥ ದೊಡ್ಡ ಮೊತ್ತ ಅಂದ್ರೆ ಇಡೀ ಜಗತ್ತಿನ GDP ಏನಿದೆ, ಅಂದ್ರೆ ಜಗತ್ತಿನ ಒಟ್ಟು ಆದಾಯ, ಅದು ಕೇವಲ $100 ಟ್ರಿಲಿಯನ್. ಅಂದ್ರೆ ನಾವು ಸಂಪಾದಿಸೋದಕ್ಕಿಂತ 3 ಪಟ್ಟು ಹೆಚ್ಚು ಸಾಲ ಮಾಡಲೇವೆ. ಅಮೆರಿಕ ಒಂದೇ 38 ಟ್ರಿಲಿಯನ್, ಚೀನಾ 13 ಟ್ರಿಲಿಯನ್, ಇನ್ನು ನಮ್ಮ ಭಾರತದ ಮೇಲೆ ಸುಮಾರು 150 ಲಕ್ಷ ಕೋಟಿ ರೂಪಾಯಿ ಸಾಲ ಇದೆ. ಸರಿ, ಇಲ್ಲೇ ನೋಡಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಎಲ್ಲ ದೇಶಗಳು ಸಾಲದಲ್ಲಿವೆ ಅಂದ್ರೆ ಈ ದುಡ್ಡನ್ನೆಲ್ಲ ಸಾಲವಾಗಿ ಕೊಟ್ಟಿದ್ಯಾರು ಅಲ್ವಾ? ಮಂಗಳ ಗ್ರಹದಿಂದಂತೂ ಬಂದಿಲ್ಲ. ಇದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಈ ಸಾಲದ ಚಕ್ರವ್ಯೂಹದಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ? ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಸುಮಾರು 400 ವರ್ಷ ಹಿಂದೆ ಹೋಗ್ಬೇಕು. ಯಾಕಂದ್ರೆ ಇವತ್ತು ನಾವು ನೋಡ್ತಿರೋ ಇಡೀ ಸಿಸ್ಟಮ್ ಇದೆಯಲ್ಲ, ಇದನ್ನ ರೂಪಿಸಿದ್ದು ಕೇವಲ 4 ಜನ. ಹೌದು, ಕೇವಲ 4 ಜನ. ಅವರ ಒಂದೊಂದು ಐಡಿಯಾ ಇವತ್ತಿನ ಜಾಗತಿಕ ಸಾಲದ ಬಲೆಯ ಒಂದೊಂದು ಎಳೆಯಾಗಿದೆ. ಹಾಗಿದ್ರೆ ಯಾರು ಆ 4 ಜನ? ಬನ್ನಿ ಅವರ ಕಥೆಯನ್ನ ಒಂದೊಂದಾಗಿ ನೋಡೋಣ. ನಮ್ಮ ಕಥೆಯ ಮೊದಲ ಅಧ್ಯಾಯ ಶುರುವಾಗೋದು 1694ರಲ್ಲಿ. ವಿಲಿಯಂ ಪ್ಯಾಟರ್ಸನ್ ಅನ್ನೋ ಒಬ್ಬ ವ್ಯಕ್ತಿ, ಒಬ್ಬ ರಾಜನ ಹಣಕಾಸಿನ ಸಂಕಷ್ಟಕ್ಕೆ ಒಂದು ಜಬರ್ದಸ್ತ್ ಐಡಿಯಾ ಕೊಡ್ತಾನೆ. ಅದೇ ಐಡಿಯಾ ಇವತ್ತಿನ ಶಾಶ್ವತ ಸಾಲ ಅನ್ನೋ ಕಾನ್ಸೆಪ್ಟ್ಗೆ ಅಡಿಪಾಯ ಹಾಕಿದ್ದು. ಆ ಕಾಲದಲ್ಲಿ ರಾಜರಿಗೆ ಒಂದು ದೊಡ್ಡ ತಲೆನೋವಿತ್ತು. ಯುದ್ಧ ಮಾಡಬೇಕು, ಕೋಟೆ ಕಟ್ಟಬೇಕು. ಆದರೆ ಬರೀ ತೆರಿಗೆ ದುಡ್ಡಲ್ಲಿ ಇದೆಲ್ಲ ಆಗಲ್ಲ. ಅದಕ್ಕೆ ಅವರು ಶ್ರೀಮಂತರಿಂದ ಸಾಲ ತಗೋತಿದ್ರು. ಆದ್ರೆ ಇಲ್ಲೊಂದು ಸಮಸ್ಯೆ ಇತ್ತು. ರಾಜರು ಅಂದ್ರೆ ರಾಜ್ರೇ, ಸಾಲ ವಾಪಸ್ ಕೊಡೋ ಗ್ಯಾರಂಟಿ ಇರಲಿಲ್ಲ. ಒಂದ್ವೇಳೆ ರಾಜ ಸತ್ತೋದ್ರೆ ಅಷ್ಟೇ, ಅವನ ಜೊತೆ ಸಾಲನೂ ಸತ್ತೋಗ್ತಿತ್ತು. ಇದೇ ಕಾರಣಕ್ಕೆ 1694ರಲ್ಲಿ ಇಂಗ್ಲೆಂಡ್ನ ರಾಜ 3ನೇ ವಿಲಿಯಂ ಫ್ರಾನ್ಸ್ ಜೊತೆ ಯುದ್ಧ ಮಾಡೋಕೆ ದುಡ್ಡು ಕೇಳಿದಾಗ ಯಾರೂ ಮುಂದೆ ಬರಲಿಲ್ಲ. ಯಾರಿಗೂ ಅವನ್ಮೇಲೆ ನಂಬಿಕೆ ಇರಲಿಲ್ಲ. ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದೆ ವಿಲಿಯಂ ಪ್ಯಾಟರ್ಸನ್. ಅವನ ಐಡಿಯಾ ಸಿಕ್ಕಾಪಟ್ಟೆ ಸಿಂಪಲ್, ಆದ್ರೆ ಕ್ರಾಂತಿಕಾರಿಯಾಗಿತ್ತು. ಅವನು ಹೇಳ್ದು, ಸಾಲವನ್ನ ರಾಜನಿಗೆ ಕೊಡೋದು ಬೇಡ, ಬದಲಿಗೆ ಇಡೀ ರಾಜಕ್ಕೆ ಕೊಡೋಣ, ಅಂದ್ರೆ ಅಲ್ಲಿನ ಪಾರ್ಲಿಮೆಂಟ್ಗೆ. ಇದರ ಪರಿಣಾಮ ಏನು ಗೊತ್ತಾ? ರಾಜ ಯಾವತ್ತಿರ್ತಾನೆ, ನಾಳೆ ಹೋಗ್ತಾನೆ. ಆದ್ರೆ ರಾಜ್ಯ ಅದು ಶಾಶ್ವತ. ಹಾಗಾಗಿ ಬರೋ ಮುಂದಿನ ಸರ್ಕಾರಗಳು ಜನರ ತೆರಿಗೆ ಹಣದಿಂದ ಆ ಸಾಲವನ್ನ ತೀರಿಸಲೇಬೇಕು. ನೋಡಿ, ಒಂದೇ ಒಂದು ಐಡಿಯಾ ಸಾಲವನ್ನ ಒಬ್ಬ ವ್ಯಕ್ತಿಯಿಂದ ಒಂದು ದೇಶಕ್ಕೆ ವರ್ಗಾವಣೆ ಮಾಡಿಬಿಡ್ತು. ಸಾಲ ಅನ್ನೋದು ಶಾಶ್ವತವಾಯಿತು. ಸರಿ, ಈ ಶಾಶ್ವತ ಸಾಲ ಅನ್ನೋದು ಮೊದಲನೇ ಹೆಜ್ಜೆ. ಈಗ ನಾವು 1815ಕ್ಕೆ ಜಿಗಿಯೋಣ. ನೆಪೋಲಿಯನ್ ಯುದ್ಧಗಳು ನಡೀತಿದ್ದ ಕಾಲ. ಆಗ ನೇಥನ್ ರಾತ್ಸ್ಚೈಲ್ಡ್ಸ್ ಅನ್ನೋ ವ್ಯಕ್ತಿ ಈ ಸಾಲದ ಆಟವನ್ನೇ ಬದಲಾಯಿಸ್ಬಿಟ್ಟ. ಆ ಕಾಲದಲ್ಲಿ ಸರ್ಕಾರದ ಬಾಂಡ್ಗಳನ್ನ ಬರೀ ಶ್ರೀಮಂತರೇ ಕೊಂಡ್ಕೊಳ್ಳೋಕ್ಕಾಗ್ತಿತ್ತು, ಯಾಕಂದ್ರೆ ಅದು ತುಂಬಾ ದುಬಾರಿ. ಆದರೆ ನೇಥನ್ ಒಂದು ಸೂಪರ್ ಐಡಿಯಾ ಮಾಡ್ದ. ಅವನೇನ್ ಮಾಡ್ದ ಅಂದ್ರೆ 10,000 ಪೌಂಡಿನ ಒಂದು ದೊಡ್ಡ ಬಾಂಡನ್ನ 100 ಪೌಂಡಿನ ಸಣ್ಣ ಸಣ್ಣ ಚೂರುಗಳಾಗಿ ಒಡೆದುಬಿಟ್ಟ. ಇದರಿಂದ ಏನಾಯ್ತು, ಒಬ್ಬ ಸಾಮಾನ್ಯ ಡಾಕ್ಟರ್, ಇಂಜಿನಿಯರ್, ಯಾಕೆ ಒಬ್ಬ ಸಾಮಾನ್ಯ ನೌಕರ ಕೂಡ ಸರ್ಕಾರದ ಬಾಂಡ್ಗಳಲ್ಲಿ ಹೂಡಿಕೆ ಮಾಡೋ ಹಾಗಾಯ್ತು. ಅಂದ್ರೆ ಯುದ್ಧಕ್ಕೆ ಎಲ್ಲರೂ ಫಂಡಿಂಗ್ ಮಾಡ್ಬೋದಿತ್ತು. ಆದ್ರೆ ಅಸಲಿ ಆಟ ಇದ್ದಿದ್ದು ಬೇರೆ ಕಡೆ. ರಾತ್ಚೈಲ್ಡ್ ಕುಟುಂಬ ತಮ್ಮ ನೆಟ್ವರ್ಕ್ ಬಳಸಿ ಈ ಸಣ್ಣ ಬಾಂಡ್ಗಳನ್ನ ಬೇರೆ ಬೇರೆ ದೇಶಗಳ ಜನರಿಗೂ ಮಾರಕ್ ಶುರು ಮಾಡಿದ್ರು. ಇದ್ರ ಪರಿಣಾಮ ಎಂಥದ್ದು ಗೊತ್ತಾ? ಈಗ ಇಂಗ್ಲೆಂಡ್ ಮಾಡಿದ ಸಾಲ ಫ್ರಾನ್ಸ್ನ ಜನರ ಕೈಯಲ್ಲಿದೆ, ಜರ್ಮನಿಯ ಬ್ಯಾಂಕ್ನಲ್ಲಿದೆ. ಒಂದು ರೀತಿ ಸಾಲದ ಜೇಡ್ರ ಬಲೆ ಸೃಷ್ಟಿಯಾಯಿತು. ಈಗ ಒಂದು ದೇಶ ನಾನು ಸಾಲ ತೀರ್ಸಲ್ಲ ಅಂದ್ರೆ ಅದರ ಎಫೆಕ್ಟ್ ಇಡೀ ಯುರೋಪ್ ಮೇಲೆ ಬೀಳುತ್ತೆ. ಎಲ್ಲರೂ ಒಬ್ರನ್ನೊಬ್ರು ನಂಬಿಕೊಂಡು ಕೂರುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಓಕೆ, ಈಗ ನಮ್ಮ ಕಥೆ ಅಟ್ಲಾಂಟಿಕ್ ಸಾಗರ ದಾಟಿ 20ನೇ ಶತಮಾನದ ಅಮೆರಿಕಕ್ಕೆ ಬಂದಿದೆ. ಇಲ್ಲಿನ ಬ್ಯಾಂಕಿಂಗ್ ವ್ಯವಸ್ಥೆ ಚಿನ್ನದ ಮೇಲೆ ನಿಂತಿತ್ತು, ಆದರೆ ಅದು ತುಂಬಾ ದುರ್ಬಲವಾಗಿತ್ತು. ಇದೇ ದೌರ್ಬಲ್ಯ ಅಪರಿಮಿತ ಸಾಲ ಅನ್ನೋ 3ನೇ ದೊಡ್ಡ ಬದಲಾವಣೆಗೆ ಕಾರಣವಾಯಿತು. 1907ರಲ್ಲಿ ಏನಾಯ್ತು ಅಂದ್ರೆ, ಇಬ್ರು ಬಿಸ್ನೆಸ್ಮೆನ್ಗಳು ತಾಮ್ರದ ಮಾರುಕಟ್ಟೆಯನ್ನೇ ತಮ್ಮ ಕಂಟ್ರೋಲ್ಗೆ ತಗೋಬೇಕು ಅಂತ ಹೋಗಿ ದೊಡ್ಡದಾಗಿ ಸೋತೋದ್ರು. ಇದರಿಂದ ಅವ್ರಿಗೆ ಸಂಬಂಧಪಟ್ಟ ಬ್ಯಾಂಕಿಂಗ್ಗಳ ಮೇಲೆ ಜನರಿಗೆ ಅನುಮಾನ ಬಂತು. ಜನರೆಲ್ಲ ಭಯಗೊಂಡು ತಮ್ಮ ದುಡ್ಡನ್ನ ವಾಪಸ್ ತೆಗೆಯಕ್ಕೆ ಬ್ಯಾಂಕ್ಗಳ ಮುಂದೆ ಮುಗಿಬಿದ್ರು. ಇಡೀ ಅಮೆರಿಕದ ಬ್ಯಾಂಕಿಂಗ್ ವ್ಯವಸ್ಥೆ ಪತನದ ಅಂಚಿಗೆ ಬಂದಿಂತಿತ್ತು. ಆಗ 70 ವರ್ಷದ JP ಮಾರ್ಗನ್ ಅನ್ನೋ ಒಬ್ಬನೇ ಒಬ್ಬ ಬ್ಯಾಂಕರ್ ಮುಂದೆ ಬಂದು ತನ್ನ ಸ್ವಂತ ದುಡ್ಡು ಹಾಕಿ ಬೇರೆ ಬ್ಯಾಂಕರ್ಗಳನ್ನ ಒಟ್ಟುಗೂಡಿಸಿ ಇಡೀ ಸಿಸ್ಟಮನ್ನೇ ಪತನವಾಗದಂತೆ ಕಾಪಾಡ್ದ. ಈ ಘಟನೆಯಿಂದ ಅಮೆರಿಕಕ್ಕೆ ಒಂದು ಪಾಠವಾಯಿತು. ಒಬ್ಬ ವ್ಯಕ್ತಿಯ ಮೇಲೆ ಇಡೀ ದೇಶದ ಆರ್ಥಿಕತೆ ನಿಂತಿರೋದು ಸರಿಯಲ್ಲ ಅಂತ. ಅದಕ್ಕೆ JP ಮಾರ್ಗನ್ ಮತ್ತು ಇತರರು ಸೇರಿ ಫೆಡರಲ್ ರಿಸರ್ವ್ ಅನ್ನೋ ಒಂದು ಕೇಂದ್ರ ಬ್ಯಾಂಕನ್ನ ಸ್ಥಾಪನೆ ಮಾಡಿದ್ರು. ಇದರ ಕೆಲಸ ಏನು? ಸರ್ಕಾರಕ್ಕೆ ಬೇಕಾದಾಗ ಬೇಕಾದಷ್ಟು ಸಾಲವನ್ನ ಕೊಡೋದು.
ಹೇಗೆ ಅಂತೀರಾ? ಸರ್ಕಾರ ತನ್ನ ಬಾಂಡ್ಗಳನ್ನ ಫೆಡರಲ್ ರಿಸರ್ವ್ಗೆ ಕೊಡುತ್ತೆ. ಪ್ರತ್ಯಾಗಿ ಫೆಡರಲ್ ರಿಸರ್ವ್ ನೋಟುಗಳನ್ನ ಪ್ರಿಂಟ್ ಮಾಡಲ್ಲ. ಬದಲಿಗೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕೇವಲ ಡಿಜಿಟಲ್ ಆಗಿ ನಂಬರ್ಸ್ಗಳನ್ನೇ ಎಂಟರ್ ಮಾಡುತ್ತೆ ಅಷ್ಟೇ. ಹೊಸ ದುಡ್ಡು ಅಂದ್ರೆ ಹೊಸ ಸಾಲ ಸೃಷ್ಟಿಯಾಯಿತು. ಇದರರ್ಥ ಸಾಲಕ್ಕೆ ಇನ್ನು ಮುಂದೆ ಯಾವುದೇ ಲಿಮಿಟೇ ಇಲ್ದ ಹಾಗಾಯಿತು. ಸರಿ, ಈಗ ನಾವು ಕಥೆಯ ಕೊನೆಯ ಮತ್ತು ಬಹುಶಃ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಇದು 4ನೇ ಮತ್ತು ಕೊನೆಯ ಐಡಿಯಾ. 1970ರ ದಶಕ. ಫೆಡರಲ್ ರಿಸರ್ವ್ನ ಅಧ್ಯಕ್ಷ ಪಾಲ್ ವೋಲ್ಕರ್ ಒಂದು ನಿರ್ಧಾರ ತಗೊಳ್ತಾರೆ. ಆ ಒಂದೇ ಒಂದು ನಿರ್ಧಾರ ಈ ಸಾಲದ ಬಲೆಯಿಂದ ಯಾರೂ ಯಾವ ದೇಶವೂ ತಪ್ಪಿಸ್ಕೊಳ್ಳಕ್ಕೆ ಆಗದ ಹಾಗೆ ಮಾಡಿದ್ದು ಹೇಗೆ ಅಂತ ನೋಡೋಣ. 1970ಸಲ್ಲಿ ಅಮೆರಿಕದಲ್ಲಿ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಕೈ ಮೀರಿ ಹೋಗಿತ್ತು. ಇದನ್ನ ಕಂಟ್ರೋಲ್ ಮಾಡೋಕೆ ಪಾಲ್ ವೋಲ್ಕರ್ ಒಂದು ಶಾಕಿಂಗ್ ನಿರ್ಧಾರ ತಗೊಂಡ್ರು. 1979ನಲ್ಲಿ 8% ಇದ್ದ ಬಡ್ಡಿದರವನ್ನ ಒಂದೇ ವರ್ಷದಲ್ಲಿ ಸೀದಾ 20%ಗೆ ಏರಿಸ್ಬಿಟ್ರು. ಊಹಿಸ್ಕೊಳ್ಳಿ, ಇದು ಅಮೆರಿಕದ ಸಮಸ್ಯೆಯನ್ನ ಬಗೆಹರಿಸಿತು ನಿಜ, ಆದರೆ ಇದರ ಪರಿಣಾಮ ಇಡೀ ಜಗತ್ತಿಗೆ ಒಂದು ಸುನಾಮಿ ಥರ ಅಪ್ಪಾಳಿಸಿತು. ಆಗ ಮೆಕ್ಸಿಕೋ, ಬ್ರೆಜಿಲ್, ಅರ್ಜೆಂಟೀನಾದಂತಹ ಹಲವಾರು ದೇಶಗಳು ಅಮೆರಿಕದ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿಗೆ ಸಾಲ ತಗೊಂಡಿದ್ವು. ಬಡ್ಡಿದರ ಒಂದೇ ಸಾರಿ 20% ಆದಾಗ ಈ ದೇಶಗಳ ಲೆಕ್ಕಾಚಾರವೆಲ್ಲ ಉಲ್ಟಾಯಿತು. ಸಾಲದ ಕಂತು ಕಟ್ಟೋಕೆ ಆಗದ ಸ್ಥಿತಿ ಬಂತು. ಆಗ ಮೆಕ್ಸಿಕೋ ಧೈರ್ಯ ಮಾಡಿ ಹೇಳ್ಬಿಟ್ಟು ನಮ್ಮಿಂದ ಸಾಲ ತೀರ್ಸೋಕ್ಕಾಗಲ್ಲ ಅಂತ. ಇದು ಅಮೆರಿಕದ ಬ್ಯಾಂಕ್ಗಳಿಗೆ ದೊಡ್ಡ ಶಾಕ್. ಯಾಕಂದ್ರೆ ಮೆಕ್ಸಿಕೋ ಸುಸ್ತಿದಾರನಾದ್ರೆ ಆ ಸಾಲ ಕೊಟ್ಟಿದ್ದ ಅಮೆರಿಕನ್ ಬ್ಯಾಂಕ್ಗಳೇ ದಿವಾಳಿಯಾಗುವ ಅಪಾಯ ಇತ್ತು. ಈ ದೊಡ್ಡ ಬಿಕ್ಕಟ್ಟನ್ನ ಬಗೆಹರಿಸೋಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ IMF ಮುಂದೆ ಬಂತು. ಅವ್ರ ಪರಿಹಾರ ಏನಾಗಿತ್ತು ಗೊತ್ತಾ? ತುಂಬ ಸಿಂಪಲ್. ನಿಮ್ಮ ಹಳೆ ಸಾಲ ತೀರ್ಸ್ಕೋ ಆಗ್ತಿಲ್ವಾ? ಪರವಾಗಿಲ್ಲ, ಇಲ್ಲಿದೆ ನೋಡಿ, ಅದನ್ನ ತೀರ್ಸೋಕೆ ಇನ್ನೊಂದು ಹೊಸ ಸಾಲ. ಹೀಗೆ IMF ಈ ದೇಶಗಳಿಗೆ ಹೊಸ ಸಾಲ ಕೊಡ್ತು. ಆದ್ರೆ ಸುಮ್ಮನೆ ಕೊಡ್ಲಿಲ್ಲ, ತುಂಬಾ ಕಠಿಣವಾದ ಕಂಡೀಷನ್ಸ್ಗಳನ್ನ ಹಾಕಿಕೊಡ್ತು. ಆ ಕಂಡೀಷನ್ಸ್ಗಳೆಲ್ಲ ಯಾರಿಗೆ ಅನುಕೂಲ ಆಗಿತ್ತು ಅಂದ್ರೆ, ಮೊದಲು ಸಾಲ ಕೊಟ್ಟಿದ್ದ ಅಮೆರಿಕನ್ ಬ್ಯಾಂಕುಗಳಿಗೆ. ಅವರ ದುಡ್ಡು ಅವರಿಗೆ ವಾಪಸ್ ಹೋಗ್ಬೇಕು ಅಷ್ಟೇ. ಅಲ್ಲಿಂದ ಶುರುವಾಯ್ತು ನೋಡಿ, ಸಾಲ ತೀರ್ಸೋಕೆ ಮತ್ತೊಂದು ಸಾಲ, ಆ ಸಾಲ ತೀರ್ಸೋಕೆ ಇನ್ನೊಂದು ಸಾಲ. ಇದೊಂದು ಮುಗಿಯಾದ ಚಕ್ರ. ನೆನಪಿರ್ಬೋದು, 1991ನಲ್ಲಿ ನಮ್ಮ ಭಾರತ ಕೂಡ ಇದೇ ಥರದ ಪರಿಸ್ಥಿತಿಯಲ್ಲಿ IMFನಿಂದ ಸಾಲ ತಗೊಂಡಿತ್ತು. ಸರಿ, ಈ 400 ವರ್ಷದ ಕಥೆಯನ್ನ ಕೇಳಿದ ಮೇಲೆ ಈ $300 ಟ್ರಿಲಿಯನ್ ಸಾಲ ಅನ್ನೋದು ಇಡೀ ಜಗತ್ತನ್ನೇ ನಾಶ ಮಾಡುವ ಒಂದು ಟೈಮ್ ಬಾಂಬ್ ಥರ ಕಾಣಿಸ್ಬೋದು ಅಲ್ವಾ? ಆದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ನಿಜವಾಗಿಯೂ ಈ ಸಾಲದ ಪಾತ್ರವಾದ್ರೂ ಏನು? ಆಶ್ಚರ್ಯ ಏನು ಅಂದ್ರೆ, ಈ ಬೃಹತ್ ಸಾಲದ ವ್ಯವಸ್ಥೆ ಇದೆಯಲ್ಲ, ಇದು ನಮ್ಮ ಸಿಸ್ಟಮ್ನ ಒಂದು ತಪ್ಪು ಅಥವಾ ದೋಷ ಅಲ್ಲ. ಬದಲಿಗೆ ಇದು ಅದರ ಒಂದು ಪ್ರಮುಖ ಭಾಗ. ಇದೊಂದು ಸಮಸ್ಯೆ ಅಲ್ಲ, ಬದಲಿಗೆ ಇಡೀ ಆಧುನಿಕ ಆರ್ಥಿಕತೆ ಅನ್ನೋ ಇಂಜಿನ್ ನಡೆಸುವ ಇಂಧನ. ಇವತ್ತು ನಾವು ನೋಡ್ತಿರೋ ದೊಡ್ಡೊಡ್ಡ ಸೇತುವೆಗಳು, ನಮ್ಮ ಮನೆಗಳು, ನಾವು ಓಡ್ಸೋ ಕಾರುಗಳು, ದೇಶವನ್ನ ಕಾಯೋ ಫೈಟರ್ ಜೆಟ್ಗಳು, ಕ್ಷಿಪಣಿಗಳು, ಯಾಕೆ ಇಡೀ ದೇಶಗಳ ಆರ್ಥಿಕತೆಗಳೇ ಸಾಲದ ಮೇಲೆ ನಿಂತಿವೆ? ಒಂದು ರೀತಿ ಹೇಳ್ಬೇಕು ಅಂದ್ರೆ, ಆಧುನಿಕ ಆರ್ಥಿಕತೆಗೆ ಸಾಲ ಅನ್ನೋದು ನಾವು ಉಸಿರಾಡೋ ಆಮ್ಲಜನಕ ಇದ್ದ ಹಾಗೆ. ಅದಿಲ್ಲ ಅಂದ್ರೆ ಈ ಇಡೀ ಸಿಸ್ಟಮ್ ಉಸಿರುಗಟ್ಟಿ ನಿಂತೋಗುತ್ತೆ. ಹಾಗಿದ್ರೆ ಕೊನೆಗೆ ಒಂದು ಪ್ರಶ್ನೆ. ಒಂದು ವೇಳೆ ಇದ್ದಕ್ಕಿದ್ದ ಹಾಗೆ ಜಗತ್ತಿನ ಎಲ್ಲಾ ಸಾಲವೂ ಮಾಯವಾದ್ರೆ, ಯಾವುದೇ ದೇಶವೂ ಸಾಲ ಮಾಡದೇ ಇದ್ರೆ, ಅಥವಾ ಎಲ್ಲರೂ ತಮ್ಮ ಸಾಲವನ್ನ ತೀರಿಸ್ಬಿಟ್ರೆ ನಮ್ಮ ಜಗತ್ತು ನಾಳೆ ಹೇಗಿರುತ್ತೆ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.